ದೇಶದ 3 ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಕಲರವ. 3 ರಾಜ್ಯ ಮತದಾನ ಎಕ್ಸಿಟ್ ಪೋಲ್ ರಿಸಲ್ಟ್. ಇಂದು ಮತದಾನ ನವೆಂಬರ್ 23ರಂದು ರಿಸಲ್ಟ್. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವೋಟಿಂಗ್ ಆಗಿ ವಾರ್ ನಡೀತಿದ್ದು ಜಾರ್ಖಂಡ್, ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲಿ 7 ಗಂಟೆಯಿಂದಲೂ ಆರಂಭವಾಗಿದೆ ಮತದಾನ. ಉತ್ತರ ಪ್ರದೇಶದ 9 ಕ್ಷೇತ್ರಗಳಲ್ಲೂ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ದೇಶದ 3 ರಾಜ್ಯದಲ್ಲೂ ಪ್ರಜಾಪ್ರಭುತ್ವದ ಕಲರವ ಜೋರಾಗಿ ಇದೆ. 3 ರಾಜ್ಯ ಮತದಾನ ಎಕ್ಸಿಟ್ ಪೋಲ್ ರಿಸಲ್ಟ್. ಉತ್ತರ ಪ್ರದೇಶದ 9 ಕ್ಷೇತ್ರಗಳಲ್ಲಿ ಇವತ್ತೇ ಮತದಾನ ನಡೀತಾ ಇದೆ. 23ಕ್ಕೆ ನವೆಂಬರ್ 23ಕ್ಕೆ ರಿಸಲ್ಟ್ ಇದೆ. ಶನಿವಾರ ರಿಸಲ್ಟ್ ಹೊರಬರುತ್ತೆ. ನಮ್ಮ ಕರ್ನಾಟಕದ ಉಪಚುನಾವಣೆಯ ಜೊತೆಗೆ ರಾಜ್ಯಗಳ ಚುನಾವಣಾ ರಿಸಲ್ಟ್ ಕೂಡ ಅಂದೇ ಹೊರಬೀಳತ್ತೆ. ಪ್ರಜಾಪ್ರಭುತ್ವದ ಕಲರವ ಉತ್ತರ ಪ್ರದೇಶ, ಜಾರ್ಖಂಡ್, ಮಹಾರಾಷ್ಟ್ರದಲ್ಲಿ ಜೋರಿದೆ. ಮಹಾರಾಷ್ಟ್ರದಲ್ಲಿ ಮೊದಲ, ಜಾರ್ಖಂಡ್ನಲ್ಲಿ 2ನೇ ಹಂತದಲ್ಲಿ ಆರಂಭವಾಗಿದೆ ಮತದಾನ. ಮಹಾರಾಷ್ಟ್ರದ 288 ಅಸೆಂಬ್ಲಿ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಕಾಂಗ್ರೆಸ್ 101, ಶಿವಸೇನೆ 95 ಎಲ್ಲ ಇವತ್ತು ಮತದಾನ ನಡೀತಾ ಇದೆ. ಎನ್ಸಿಪಿಯ 86 ಅಭ್ಯರ್ಥಿಗಳು ಮಹಾಕದನ ಕಣದಲ್ಲಿದ್ದಾರೆ. ಅಭ್ಯರ್ಥಿಗಳ ಹಣೆ ಬರಹ ಇವಿಎಂ ಮೆಷಿನ್ ಸೇರ್ತಾ ಇದೆ. ಮಹಾರಾಷ್ಟ್ರದ 288 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕೂಡ ಆರಂಭವಾಗಿದೆ ಮತದಾನ. ಬೆಳಗ್ಗೆ 7 ಗಂಟೆ, ಈಗ 1 ಅವರ್ ಆಯ್ತು. 1 ಅವರಿಂದ ಚುನಾವಣೆ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಾ, 3 ರಾಜ್ಯಗಳಲ್ಲೂ ಬಿರುಸಿನ ಮತದಾನಕ್ಕೆ ಮುಂದಾಗಿದ್ದಾರೆ ಜನರು. ಇದು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಮತದಾನ ಪ್ರಕ್ರಿಯೆ. ಜಾರ್ಖಂಡ್, ಉತ್ತರ ಪ್ರದೇಶ, ಮಹಾರಾಷ್ಟ್ರ 3 ರಾಜ್ಯಗಳ ಚುನಾವಣೆ. 23ಕ್ಕೆ ಅಭ್ಯರ್ಥಿಗಳ ಭವಿಷ್ಯ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಸೋಲು ಗೆಲುವಿನ ಲೆಕ್ಕಾಚಾರ ಇದೆ. ದೇಶದ 3 ರಾಜ್ಯಗಳಲ್ಲಿ ಪ್ರಜಾಪ್ರಭುತ್ವದ ಕಲರವ ಜೋರಿದೆ. ಶಿವಸೇನೆ, ಬಿಜೆಪಿ, ಕಾಂಗ್ರೆಸ್ ನಡುವೆ ಮಥಮಲ್ಲ ಯುದ್ಧ ನಡೀತಾ ಇದೆ. ಇದು ಮಹಾರಾಷ್ಟ್ರದಲ್ಲಿ ಆಗ್ತಾರ ವೋಟಿಂಗ್. मतदान किया, 100% मतदान की अपील आप हमेशा करते हैं, क्या कहेंगे? प्रजातंत्र में मतदान नागरिकों का कर्तव्य है और नागरिक कर्तव्यों को प्रत्येक नागरिक ने करना चाहिए।
इसलिए जहाँ जहाँ जब जब मेरा मतदान है मैं वहाँ जाके पहले वो काम कर लेता हूँ दिन में, बाकी सब काम बाद में करता हूँ। अभी मैं बहुत दूर था, उत्तरांचल में था। एक दिन मेरे कार्यक्रम का कम करके केवल इसके लिए मैं कल रात को आया हूँ और आज चला जाऊंगा। तो मतदान ये कर्तव्य है, मतदाताओं ने मत देना चाहिए। ये मैं बोलता हूं तो मुझे करना है। पिछले कुछ सालों में राजनीति का जो स्तर है वो गिरा, हम कम कर रहे हैं। ये आज के दिन नहीं पूछना, बाद में। सर, आपने आज मतदान किया, 100% मतदान की अपील आप हमेशा करते हैं, क्या कहेंगे? प्रजातंत्र में मतदान नागरिकों का कर्तव्य है और नागरिक कर्तव्यों को प्रत्येक नागरिक ने करना चाहिए। इसलिए जहाँ जहाँ जब जब मेरा मतदान है मैं वहाँ जाके पहले वो काम कर लेता हूँ दिन में, बाकी सब काम बाद में करता हूँ। अभी मैं बहुत दूर था, उत्तरांचल में था। एक दिन मेरे कार्यक्रम का कम करके केवल इसके लिए मैं कल रात को आया हूँ और आज चला जाऊंगा। तो मतदान ये कर्तव्य है, मतदाताओं ने मत देना चाहिए। ये मैं बोलता हूं तो मुझे करना है। पिछले कुछ सालों में राजनीति का जो स्तर है वो गिरा, हम कम कर रहे हैं। ये आज के दिन नहीं पूछना, बाद में। सर, आपने आज मतदान किया, 100% मतदान की अपील आप हमेशा करते हैं, क्या कहेंगे? प्रजातंत्र में मतदान नागरिकों का कर्तव्य है। ಒಂದು ಕಡೆ ಮತದಾನ ಆರಂಭವಾಗಿದೆ, ಮತದಾನ ನಡೀತಾ ಇದೆ. ಇನ್ನೊಂದು ಕಡೆ ಮತದಾನ ಮಾಡಿ, ಮತದಾನ ಎಲ್ಲರ ಹಕ್ಕು ಅನ್ನೋದನ್ನ ಕರೆ ಕೊಡ್ತಾ ಇದ್ದಾರೆ. ಸೊ ಘಟಾನುಘಟಿ ನಾಯಕರ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಪೈಪೋಟಿಯ ನಡುವೆ ಮತದಾನ ನಡೀತಾ ಇದ್ದು, ಇವತ್ತು ಅಭ್ಯರ್ಥಿಗಳ ಹಣೆ ಬರಹವನ್ನ ಇವಿಎಂ ಸೇರಿಸ್ತಾ ಇದ್ದಾರೆ ಮತದಾರರು. ಸೊ 23ನೇ ತಾರೀಕು ಶನಿವಾರ ರಿಸಲ್ಟ್ ಇದೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಿರೋ ಮತದಾನ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನ ನಡೆಯುತ್ತೆ. ಭಾರತ ಬ್ಲಾಕ್ಗೆ ಜೆಎಂಎಂ 20 ಸ್ಥಾನ, ಕಾಂಗ್ರೆಸ್ಗೆ 13 ಕ್ಷೇತ್ರ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 4, ಆರ್ಜೆಡಿ 2 ಸ್ಥಾನಕ್ಕೆ ಪೈಪೋಟಿಯನ್ನ ನೀಡ್ತಾ ಇದ್ದು, ದೇಶದ 3 ರಾಜ್ಯದಲ್ಲೂ ಕೂಡ ಪ್ರಜಾಪ್ರಭುತ್ವದ ಕಲರವ ಮೇಳೈಸಿದೆ. ಮೊದಲ ಹಂತದ 2ನೇ ಹಂತದ ಚುನಾವಣೆ ನಡೀತಾ ಇದೆ ಎಂದು ರಿಸಲ್ಟ್ ಇರೋದು ಶನಿವಾರ. ಇವತ್ತೇನು ಮತದಾನ ನಡೀತಾ ಇದೆ, ಶನಿವಾರ